ಚೆನ್ನಾಗಿದ್ದಾಗ ಚೆನ್ನಾಗಿದ್ದೀವಿ ಅನ್ನೋದು ತಪ್ಪಂತೆ. ಇವನು ಇದುವರೆಗೆ ನಾನು ಸುಖವಾಗಿದ್ದೇನೆ, ದುಃಖ ನೋಡ್ಲೇ ಇಲ್ಲ ಅನ್ನುವ ಮಾತು ಅಸಾಧು ಸಮ್ಮತಂ ವಾಕ್ಯಂ. ಸಜ್ಜನರು ಈ ಮಾತನ್ನ ಒಪ್ಪೋಲ್ಲ. ಯಾಕೆ? ಸುಖವನ್ನಾಗಲಿ ದುಃಖವನ್ನಾಗಲಿ ನೋಡುವ ಸ್ವಾತಂತ್ರ್ಯ ಜೀವರಿಗಿಲ್ಲ. ನಮ್ದೆಲ್ಲ ಏನಂದ್ರೆ ಅವನೇನ್ ಕೊಡ್ತಾನೋ ಅದನ್ನ ಇಸ್ಕೊಳ್ಬೇಕು. ಸುಖವಾಗಲಿ ಬಲು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ಭಗವಂತನಲ್ಲಿ ನಾವು ಹೇಳಬೇಕು, ಸುಖನೇ ಬೇಕು ಅಂತ ನಾ ಏನ್ ನಿನ್ ಕೇಳಲ್ಲ, ನೀ ಏನ್ ಕೊಡ್ತಿ ಕೊಡು. ನಾನೇನ್ ಕೇಳ್ತೀನಿ ಅಂದ್ರೆ ಸುಖ ಬಂದಾಗ್ಲಾದ್ರೂ ಸರಿ, ದುಃಖ ಬಂದಾಗ್ಲಾದ್ರೂ ಸರಿ, ನನ್ ಕೈ ಬಿಟ್ಟು ಅಲ್ಲಿ ಹೋಗ್ಬೇಡ. ನೀನು ನನಗೆ ಸಖನಾಗಿ ಗೆಳೆಯನಾಗಿ ನನ್ನ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದಿ ಅಂತಾದ್ರೆ ಬಂದದ್ದೆಲ್ಲ ಬರಲಿ, ಗೋವಿಂದ ನಿನ್ನ ದಯ ಒಂದಿರಲಿ. ನಾವೆಲ್ಲ ದೇವರಲ್ಲಿ ಹೀಗೆ ಕೇಳೋದೇ ಇಲ್ಲ. ನಾವು ಕೇಳೋ ಸ್ಟೈಲೇ ಬೇರೆ. ನಾವು ಹೇಗೆ ಕೇಳ್ತೀವಿ ದೇವರಲ್ಲಿ? ಇದು ಬೇಡ, ಅದು ಬೇಡ, ನನ್ನ ಮಗ ಹೀಗಿರ್ಬೇಕು, ನಮ್ಮ ಸೈಟ್ ಹೀಗಿರ್ಬೇಕು, ದೇವರಿಗೆ ಆರ್ಡರ್ ಮಾಡ್ತಾ ಕೂತ್ಕೊಂಡ್ ಬಿಡ್ತೀವಿ. ನಾವು ಹಾಗೆಲ್ಲ ಹೇಳುವ ಹಾಗಿಲ್ಲ. ನೀವು ಹೇಳಿದ ಮೇಲೆ ಅವನೇನು ಕೊಡಲ್ಲ. ನೀವು ಬರಕ್ ಮುಂಚೆನೆ ನಿಮ್ಗೇನು ಕೊಡಬೇಕು ಅಂತ ಅವನೇ ಫಿಕ್ಸ್ ಮಾಡಿಟ್ಬಿಟ್ಟಿದ್ದ. ಅದಕ್ಕೆ 1% ಜಾಸ್ತಿನೂ ಮಾಡಲ್ಲ, 1% ಕಡಿಮೆನೂ ಮಾಡಲ್ಲ.